स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। गवर्नमेंट स्कूल के मेन नेम बोर्ड पर एमएलए शन्नू सालगार का नाम लिखा गया है, जिसको लेकर एक्स जेडपी मेंबर अनंत पाटिल और एक्स जेडपी वाइस प्रेसिडेंट लता हरकुड़े ने उठाए कई सवाल। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कल्याण और हुलसूर तालुका के गवर्नमेंट स्कूल के मेन नेम बोर्ड पर एमएलए शन्नू सालगार का नाम लिखा गया है, जिसका सीधा उल्लेखन गवर्नमेंट स्कूल बोर्ड का किया गया। कल्याण तालुका के हत्तरगा, यस ग्राम और हुलसूर तालुका के गवर्नमेंट हायर प्राइमरी स्कूल नाम बोर्ड पर बसव कल्याण एमएलए शन्नू सालगार का नाम गहरे अक्षरों में लिखा गया, जो गवर्नमेंट स्कूल बोर्ड के रूल्स के खिलाफ है, जिसका विरोध करते हुए एक्स जेडपी मेंबर अनंत पाटिल और एक्स जेडपी वाइस प्रेसिडेंट लता हरकुड़े ने अपनी नाराजगी दिखाते हुए कहा, भले एमएलए शन्नू सालगार ने स्कूल बिल्डिंग के लिए केकेआरडीबी से बजट लाए होंगे, इसका मतलब ये नहीं कि स्कूल के मेन नेम बोर्ड पर उनका बड़े अक्षरों में नाम लिखा जाए। सरासर गवर्नमेंट स्कूल के रूल्स के खिलाफ है। इससे स्कूल स्टूडेंट पर गलत असर पड़ता है, जिसको लेकर अनंत पाटिल और लता हरकुड़े ने एजुकेशन डिपार्टमेंट से मांग की कि जल्द ही इस नेम को हटाया जाए। SKGM ढाबा, वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसव कल्याण। साइनेत्रम ऑप्टिकल, फ्री आई टेस्टिंग, फ्रेम प्लस ग्लास, 499 ओनली। ARK ಗಿರಿ, ಸಿಲ್ಕ್ ಅಂಡ್ ಸಾರಿ। ಉಲ್ಸೂರ್ಗೆ ಬಂದಿದ್ವಿ. ಉಲ್ಸೂರ್ಗೆ ಬಂದಾಗ ಒಂದು ಶಾಲೆ ಬೋರ್ಡ್ ನೋಡಿದ್ವಿ ನಾವು. ಒಂದು ಆಶ್ಚರ್ಯ ಅನಿಸ್ತದ. KKRDB ನಿರ್ಮಿತಿ KKRDBಲಿಂದ ಬಿಡುಗಡೆ ಆಗಿದ್ದ ಹಣ ನಿರ್ಮಿತಿ ಕೇಂದ್ರದವರು ಬಿಲ್ಡಿಂಗ್ ಕಟ್ಟಿರ್ತಾರೆ. 36 ಲಕ್ಷ ರೂಪಾಯಿ ಅನುದಾನ ಇದೆ ಇದಕ್ಕೆ. ಆದ್ರೆ ಬೋರ್ಡ್ ನೋಡಿದ್ರೆ ಏನಿಸ್ತದ, ಇದಕ್ಕೆ ಶರಣು ಸಲ್ಗರ್ ಅವರೇ ವೈಯಕ್ತಿಕ ಶಾಲೆ ಇದೆ ಏನಂತ ಅನಿಸ್ತದೆ. ಇದು ಬರ್ದವರು ಯಾರು ಬರೆದಿದ್ದಾರೆ, ಇದು ಮೇಲೆ ಬೋರ್ಡ್ ಇದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಲ್ಸೂರ್. ಅದ್ರ ಕೆಳಗಡೆ ಸನ್ಮಾನ್ಯ ಶಾಸಕರು ಶರಣು ಸಲ್ಗರ್ ಅಂತ ಬರ್ತಾರೆ. ಇದು ನೋಡಿದ್ರೆ ಏನಿಸ್ತದ ಅಂದ್ರೆ ಸ್ವಂತ ಅವ್ರದೇ ಶಾಲೆ ಅದ ಏನಂತ ಅನಿಸ್ತದ. ಶಾಲೆ ಇರೋದು ಮಕ್ಕಳು ಕಲೆ ಸಲುವಾಗಿ. ನೀವು ಅನುದಾನ ಕೊಡೋದು ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಆಗಬೇಕು, ಅವ್ರದ್ದು ಯಾವುದೇ ಕುಂದುಕೊರತೆ ಇರಬಾರ್ದು ಶಿಕ್ಷಣಕ್ಕೆ ಅಂತ ಉದ್ದೇಶ ಇರ್ತದೆ. ಬಟ್ ಇದು ಉದ್ದೇಶನೇ ಬೇರೆ ಅನಿಸ್ಲತ್ತದ. ಸ್ವಂತ ಅವ್ರದೇ ಪ್ರಚಾರ ನಡೀಲಿರುತ್ತೆ ಅಂತ ಅನಿಸ್ಲತ್ತದ. 36 ಲಕ್ಷ ಕೊಟ್ಟು ಇವತ್ತು ಶಾಲೆ ಮೇಲೆ ಬರ್ದಾರೆ, ನಾಳೆ ಏರ್ಪೋರ್ಟಿಗೆ ದುಡ್ಡು ಕೊಡ್ತಾರೆ, ಏರ್ಪೋರ್ಟ್ ಮೇಲೆ ಹೆಸರು ಬರ್ಕೋತಾರೆ. ಇದು ನಮಗ್ ಬಹಳ ಖಂಡನೀಯ ಅದ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರು ದಯವಿಟ್ಟು ಎಚ್ಚರಿಸಿಕೊಂಡು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅದು ತೆರವುಗೊಳಿಸ್ಬೇಕಂತ ನಾವು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಇದು ಬಹಳ ಅವರೊಂದು ಶಿಕ್ಷಕ ಆಗಿ ಅವ್ರು ಸ್ವತಃ ಶಿಕ್ಷಕರ ಮತ್ ಇವ್ರು ಕಟ್ಟಿರುವಂತ ಯಾರ ನಿರ್ಮಿತಿ ಕೇಂದ್ರದ್ದು KKRDB ಚೇರ್ಮನ್ ಯಾರದಾರ ಅಂದ್ರ ಇದ್ರ ನಮ್ದು ನಿರ್ಮಿತಿ ಕೇಂದ್ರ ಚೇರ್ಮನ್ ಯಾರದಾರ DC ಅವರೇ ಅದಾರ. DC ಅವರೇ ಅಂತ ತಪ್ಪು ಮಾಡ್ತಾರಂದ್ರೆ ನಮ್ಗೆಲ್ಲರಿಗೆ ಒಂದು ನಾಚಿಕೆ ಬರುವಂತ ವಿಷಯ ಅದ. ಅದಕ್ಕೆ ದಯವಿಟ್ಟು ಒಂದು ಈ ಸಂಬಂಧಪಟ್ಟ ಇಲಾಖೆದವರು ಎಚ್ಚರಿಕೊಂಡು ಇದು ಸರಿಪಡಿಸ್ಕೋಬೇಕಂತ ವಿನಂತಿ ಮಾಡ್ತೀವಿ. ದಿವಸ ಇಲ್ಲಿ ಹುಲಸೂರು ತಾಲೂಕಿನಲ್ಲಿ ಒಂದು ಶಾಸಕರ ಅನುದಾನದಲ್ಲಿ ಅಂತ ಒಂದು ಶಾಲೆ, ಒಂದು ನಿರ್ಮಿತಿ ಕೇಂದ್ರದಿಂದ ಒಂದು ಶಾಲೆಯನ್ನು ಕಟ್ಟಿಸಲಾಗಿದೆ. ಆ ಶಾಲೆಗೆ ಎಲ್ಲೂ ಕೂಡ ನಾವು ಇವತ್ತಿನ ತನಕ 20 ವರ್ಷ ಆಯ್ತು ನಾವು ರಾಜಕೀಯ ಮಾಡ್ತಾ ಇದ್ದೀವಿ. ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ, ಉಪಾಧ್ಯಕ್ಷ ಆಗಿ ಎಲ್ಲ ಕಡೆ ಕೆಲಸ ಮಾಡಿದ್ದೀವಿ, ನಾವು ಕೆಲಸ ಮಾಡಿದ್ದೆವು. ಆದರೆ ಈ ಶಾಲೆ ಮೇಲೆ ಏನಂತ ಹೆಸರು ಬರೆದಾರ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಲಸೂರು, ಶಾಸಕರು ಸನ್ಮಾನ್ಯ ಶರಣು ಸಲಗರ್ ಅಂತ ಬರೆದಾರೆ. ಇದು ಈ ರೀತಿ ನಾವು ಎಲ್ಲೂ ನೋಡಿಲ್ಲ. ಈ ರೀತಿ ಬರೆಯೋದು ಭಾಳ ತಪ್ಪದ. ಇಲಾಖೆಯವ್ರು ತಪ್ಪದನ ಅಥವಾ ಶಾಸಕರು ತಪ್ಪದನ ಏನನ್ನ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅನುದಾನದಿಂದ ಬಂದಿದ್ದು ಏನೇ ಇದ್ರು ಸೈಡಿಗೆ ಒಂದು ರೂಪರೇಷವಾಗಿ ಬರೀತಾರೆ. ಅದೇ ರೀತಿ ನಾವು ಇಲ್ಲಿ ಕಂಪೌಂಡ್ ಕಟ್ಟಿದ್ದೀವಿ, ಇಲ್ಲಿ ಸೈಡಿಗೆ ಒಂದು ಬೋರ್ಡ್ ಹಾಕಿ ಬರೆದಿದ್ದೀವಿ. ಅದೇ ರೀತಿ ಇಲ್ಲೂ ಹಾಗೆ ಬರ್ತಾ ಇದೆ. ಆದರೆ ಈ ಸರ್ಕಾರಿ ಶಾಲೆ ಮೇಲೆ ಯಾವತ್ತೂ ಕೂಡ ಇವ್ರ ಶಾಲೆ ಏನು ಶಾಸಕರ ಶಾಲೆ ಅದನ ಅಥವಾ ಇದು ಸರ್ಕಾರಿ ಶಾಲೆ ಅದ ಅಂತ ಹೇಳಿ ನಮಗೆ ಒಂದು ಸ್ಪಷ್ಟನೆ ಬರ್ಬೇಕಾಗ್ಯದ. ಇವತ್ತು ನಮಗೆ ಭಾಳ ನೋವು ಅನಿಸ್ತದ. ಇವತ್ತು ಶಾಲೆ ಮೇಲೆ ಹೆಸರು ಬರೆದಿದ್ದಾರೆ, ನಾಳೆ ತಹಸೀಲ್ ಆಫೀಸ್ ಮೇಲೆ ಬರೀತಾರೆ, ಇನ್ನೊಂದ್ಸಲ ಬಸ್ ಸ್ಟ್ಯಾಂಡ್ ಮೇಲೆ ಬರೀತಾರೆ. ಇದು ಏನು ಈ ಬಸವ ಕಲ್ಯಾಣದಲ್ಲಿ ಇವ್ರಿಗೆ ಏನು ನಡೀತಾ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಯಾರು ಅಧಿಕಾರಿಗಳು ತಪ್ಪಿಸ್ತಾರೆ ಇದ್ದೀರಲ್ಲ, ನಿಜವಾಗ್ಲೂ ನಮಗೆ ಭಾಳ ನಿಮ್ಮೆಲ್ಲರ ಮೇಲೆ ಭಾಳ ನೋವಾಗಿದೆ. ಮತ್ತು ಇದಕ್ಕೆ ಮುಂದಿನ ದಿನಗಳಲ್ಲಿ ಏನು ಆ್ಯಕ್ಷನ್ ಆಗಬೇಕು, ಸರ್ಕಾರ ವತಿಯಿಂದ ಇದಕ್ಕೆ ಆ್ಯಕ್ಷನ್ ಆಗ್ತದೆ ಮತ್ತು ಇದಕ್ಕೆ ನಾವು ಸದಾ ಹೋರಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ.